ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಆವರ್ತಿ ನಿಮ್ಮನ್ನ ನಿರೀಕ್ಷೆಯ ಸಮಯ ಅಂದ್ರೆ ದೇವರ ವಾಕ್ಯವನ್ನ ಕೇಳುವಂತ ಈ ಸಮಯಕ್ಕೆ ನಾನು ನಿಮ್ಮನ್ನ ಸ್ವಾಗತ ಮಾಡ್ತೇವೆ. ಕಳೆದ ಬಾರಿ ನಾವು ಪವಿತ್ರಾತ್ಮನಂದ್ರೆ ಯಾರು ಎಂಬುದಾಗಿ ನಾವು ಆ ವಿಷಯವನ್ನ ನಾವು ತಿಳಿದುಕೊಂಡಿದ್ವಿ. ನೀವು ಹಾಗೇನಾದ್ರೂ ಆ ವಿಡಿಯೋವನ್ನ ನೋಡಿಲ್ಲದೆ ಹೋಗಿದ್ರೆ ಮೇಲ್ಗಡೆ ನಿಮಗೆ ಕಾಣುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೀವು ನೋಡ್ಬೋದು. ಸೊ ಆ ಒಂದು ವಿಷಯದ ಪವಿತ್ರಾತ್ಮನ ವಿಷಯದ ಒಂದು ಮುಂದಿನ ವರದಂತ ಭಾಗವನ್ನೇ ಈ ದಿನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಈ ದಿನ ನಾವು ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಮಾಡುವಂತ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂತೆ. ಮೊದಲನೇದಾಗಿ ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ಪವಿತ್ರಾತ್ಮನು ಮಾಡುವಂತ ಕೆಲಸ ಏನಂತಂದ್ರೆ, ಪವಿತ್ರಾತ್ಮನು ನಮ್ಮನ್ನ ಯೇಸುವಿನ ಬಳಿಗೆ ಕರೆದೊಯ್ಯುತ್ತಾರೆ. ಪವಿತ್ರಾತ್ಮನು ನಮ್ಮನ್ನ ಯೇಸುವಿನ ಬಳಿಗೆ ಕರೆದೊಯ್ಯುತ್ತಾರೆ. ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡೋದಾದ್ರೆ, ನನ್ನನ್ನು ಕಳಿಸಿಕೊಟ್ಟಂತ ತಂದೆಯು ಎಳೆಯದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೇ ದಿವಸದಲ್ಲಿ ಎಬ್ಬಿಸುವೆನು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ತಂದೆಯು ಎಳೆಯದ ಹೊರತು ಯಾರು ಯೇಸುವಿನ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯೇಸುವನ್ನ ಅಂಗೀಕಾರ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ ಯಾರಿಗೂ ಕೂಡ ಸಾಧ್ಯವಿಲ್ಲ. ತಂದೆ ಅವರನ್ನ ಎಳೆಯಬೇಕಂತೆ, ಅವ್ರನ್ನ ಸೆಳೆದುಕೊಳ್ಬೇಕಂತೆ. ಹೇಗೆ ತಂದೆಯು ಅವರನ್ನು ಎಳೆದುಕೊಳ್ಳುತ್ತಾರೆ ಎಂಬುದಾಗಿ ನಾವು ನೋಡೋದಾದ್ರೆ, ಮೊದಲನೇ ಕೊರಿಂಥ 12ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಈ ರೀತಿಯಲ್ಲಿ ಬರೆಯುವುದನ್ನ ನಾವು ನೋಡ್ತೇವೆ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ದೇವರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ನಾವು ರಕ್ಷಣೆ ಹೊಂದಬೇಕಾದರೆ ಪ್ರೇರೆ ಯೇಸುವನ್ನ ಕರ್ತನು ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದಾಗ ನಾವು ರಕ್ಷಣೆಯನ್ನು ಹೊಂದುತ್ತೇವೆ. ಇಲ್ಲಿ ಪೌಲನು ಹೇಳುತ್ತಿರುವಂತ ವಿಷಯ ಏನಂತಂದ್ರೆ, ಪವಿತ್ರಾತ್ಮನ ಹೊರತು ಯಾರು ಕೂಡ ಯೇಸುವನ್ನ ದೇವರು ಎಂಬುದಾಗಿ ಒಪ್ಪಿಕೊಳ್ಳುವುದಿಲ್ಲಂತೆ. ಪವಿತ್ರಾತ್ಮನು ಅವರಲ್ಲಿದ್ದಾಗ, ಪವಿತ್ರಾತ್ಮನು ಅವರನ್ನ ಪ್ರೇರೇಪಣೆ ಮಾಡಿದಾಗ ಮಾತ್ರ ಯೇಸುವೇ ದೇವರು ಎಂಬುದಾಗಿ ಒಬ್ಬ ವ್ಯಕ್ತಿ ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಿಯರೇ. ಅದಕ್ಕೇನೆ ಈ ಲೋಕದಲ್ಲಿರುವಂತ ಎಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿಲ್ಲ. ಅನೇಕ ಜನರು ಇನ್ನೂ ಅಂಗೀಕಾರ ಮಾಡಿಲ್ಲ. ಯಾಕಂತಂದ್ರೆ ಅದನ್ನ ಆಯ್ಕೆ ಮಾಡುವಂತದ್ದು ಪವಿತ್ರಾತ್ಮ ಅವರ ಹೃದಯದಲ್ಲಿ ನೀನ್ ಯೇಸುವನ್ನೇ ದೇವರೆಂಬುದಾಗಿ ಅಂಗೀಕಾರ ಮಾಡು ಎಂಬುದಾಗಿ ಪ್ರೇರೇಪಿಸದ ಹೊರತು ಯಾರು ಕೂಡ ಯೇಸುವನ್ನ ಅಂಗೀಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದ್ರೆ ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಮಾಡುವಂತ ಮೊದಲನೇ ಕಾರ್ಯ ಏನಂತಂದ್ರೆ, ಆತನು ನಮ್ಮನ್ನ ಯೇಸುವಿನ ಬಳಿಗೆ ನಡೆಸ್ತಾರೆ. ಮತ್ತೆ ಪವಿತ್ರಾತ್ಮನು ಮಾಡುವಂತ ಎರಡನೇ ಕಾರ್ಯ, ನಮ್ಮ ಜೀವನದಲ್ಲಿ ಆತನು ಮಾಡುವಂತ ಎರಡನೇ ಕಾರ್ಯ ಏನಂತಂದ್ರೆ, ನಮ್ಮ ಬಲಹೀನತೆಯ ಸಮಯದಲ್ಲಿ ಪವಿತ್ರಾತ್ಮನು ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾರೆ. ಅನೇಕ ಜನರು ಪವಿತ್ರಾತ್ಮನ ಅಂದ ತಕ್ಷಣನೇ ಅವರು ಅನ್ಯ ಭಾಷೆ ವರವನ್ನು ಕೊಡ್ತಾರೆ, ಅವರು ಪ್ರವಾದನೆ ವರವನ್ನು ಕೊಡ್ತಾರೆ, ಮಹತ್ ಕಾರ್ಯಗಳನ್ನು ಮಾಡುವಂತ ವರವನ್ನು ಕೊಡ್ತಾರೆ, ಇದೆಲ್ಲ ಕೊಡ್ತಾರೆ ಎಂಬುದಾಗಿ ಅದು ತಕ್ಷಣ ಅದೇ ತಲೆಯಲ್ಲಿ ಬರುತ್ತೆ. ಆದ್ರೆ ಪವಿತ್ರಾತ್ಮನು ನಮಗೋಸ್ಕರ ಪ್ರಾರ್ಥಿಸ್ತಾರೆ ಎಂಬುದಾಗಿ ಅನೇಕ ಬಾರಿ ನಾವು ಅದನ್ನ ಯೋಚಿಸುವುದಿಲ್ಲ. ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 26ರಿಂದ 27ನೇ ವಚನದಲ್ಲಿ ಪೌಲನು ಈ ರೀತಿಯಲ್ಲಿ ಹೇಳ್ತಾರೆ, ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ ಏನಂತಂದ್ರೆ, ಪವಿತ್ರಾತ್ಮನು ನಾವು ಬಲಹೀನರಾಗಿರುವಾಗ, ನಮಗೆ ಅಶಕ್ತಿ ಇರುವಾಗ, ನಮಗೆ ಯಾವುದೇ ರೀತಿಯಾದಂತ ಶಕ್ತಿ ಇಲ್ಲದಂತ ಸಮಯದಲ್ಲಿ ಪವಿತ್ರಾತ್ಮನು ನಮಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಎಷ್ಟು ದೊಡ್ಡ ಸಂತೋಷದ ವಿಷಯ!
ಯಾಕಂದ್ರೆ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ಸಮಯ ಬರುತ್ತೆ, ನಾವು ಅನಾರೋಗ್ಯದಲ್ಲಿರುವಾಗ ಅಥವಾ ನಮಗೆ ತುಂಬಾ ವೇದನೆ ಇರುವಾಗ, ನಮಗೆ ತುಂಬಾ ಕಷ್ಟವಿರುವಾಗ, ನಮಗೆ ಕೆಲವೊಂದು ಸಾರಿ ಪ್ರಾರ್ಥಿಸುವುದಕ್ಕೆ ಅರ್ಥನೇ ಆಗಲ್ಲ, ಏನಂತ ಪ್ರಾರ್ಥಿಸ್ಬೇಕೆಂಬುದಾಗಿ ಗೊತ್ತಾಗುವುದಿಲ್ಲ. ನಮ್ಮ ಮನಸ್ಸು ಒಡೆದಂತ ಸಮಯದಲ್ಲಿ ನಾವು ಏನ್ ಕೇಳಬೇಕು ಎಂಬುದಾಗಿ ನಮಗೆ ಅರ್ಥ ಆಗುವುದಿಲ್ಲ. ಅಥವಾ ರೋಗದ ಒಂದು ಹಾಸಿಗೆಯಲ್ಲಿ ಬಿದ್ದಾಗ ನಾವು ಎದ್ದು ಕೂತ್ಕೊಂಡು ನಮಗೆ ಪ್ರಾರ್ಥನೆ ಕೂಡ ಮಾಡೋದಕ್ಕಾಗುವುದಿಲ್ಲ. ಅಂತ ಸಮಯದಲ್ಲಿ ನಮಗೊಬ್ಬ ಸಹಾಯಕರಿದ್ದಾರೆ, ಅದೇ ಪವಿತ್ರಾತ್ಮ. ಆ ಪವಿತ್ರಾತ್ಮನು ನಮಗೋಸ್ಕರ ತಂದೆಯಾದ ದೇವರನ್ನ ಮಾತಿಲ್ಲದ ನರಳಾಟದಿಂದ, ಅವರ ಶಬ್ದ ನಮಗೆ ಕೇಳೋದಿಲ್ಲ ಪವಿತ್ರಾತ್ಮನ ಏನಂತ ಪ್ರಾರ್ಥಿಸ್ತಾ ಇದ್ದಾರೆ ಎಂಬುದಾಗಿ, ಆದ್ರೆ ಮಾತಿಲ್ಲದ ನರಳಾಟದಿಂದ ಪವಿತ್ರಾತ್ಮನ ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾರಂತೆ. ಮತ್ತೆ ಪವಿತ್ರಾತ್ಮನ ಮನೋಭಾವವನ್ನ ತಿಳಿದಂತ ತಂದೆಯಾದ ದೇವರು ಅದನ್ನ ನೆರವೇರಿಸ್ತಾರೆ. ಯಾಕಂತಂದ್ರೆ ಪವಿತ್ರಾತ್ಮ ಸುಮ್ಮನೆ ಯಾವುದನ್ನ ಕೇಳಿಕೊಳ್ಳೋದಿಲ್ಲ. ಅವರು ದೇವರಾಗಿರುವುದರಿಂದ ದೇವರ ಚಿತ್ತ ಏನಾಗಿದೆಯೋ ಅದನ್ನು ಮಾತ್ರ ನಮಗೋಸ್ಕರವಾಗಿ ಅವರು ತಂದೆ ಹತ್ರ ಕೇಳ್ಕೊಳ್ತಾರಂತೆ. ದೇವರ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನು ನಮ್ಮ ಬಲಹೀನತೆಯಲ್ಲಿ ಅವರು ನಮಗೆ ಬಲವನ್ನು ಕೊಡುವಂತವರಾಗಿದ್ದಾರೆ. ಮತ್ತೆ ಮೂರನೇ ಕಾರ್ಯ ಪರಿಶುದ್ಧಾತ್ಮನು ನಮ್ಮ ಜೀವನದಲ್ಲಿ ಮಾಡುವಂತದ್ದು ಯಾವುದಂದ್ರೆ, ಪವಿತ್ರಾತ್ಮನು ನಮಗೆ ಬೋಧಿಸುತ್ತಾರೆ. ಪವಿತ್ರಾತ್ಮ ನಮ್ಮ ಒಳ್ಳೆ ಬೋಧಕನ ಪ್ರಿಯರೇ. ನಾವು ಅನೇಕ ಬಾರಿ ಯಾವಾಗ್ಲೂ ಮನುಷ್ಯರ ಮೇಲೆ ಹತ್ಕೊಂಡಿರ್ತೇವೆ, ನಮಗೆ ಅದನ್ನ ಅವ್ರು ಕಲಿಸ್ಬೇಕು, ಇದನ್ನ ಕಲಿಸ್ಬೇಕು, ಇದನ್ನ ಹೇಳ್ಕೊಡ್ಬೇಕು, ಅದನ್ನ ಹೇಳ್ಕೊಡ್ಬೇಕು. ಖಂಡಿತ ದೇವರು ತಮ್ಮ ಸೇವಕರನ್ನಿಟ್ಟಿದ್ದಾರೆ, ದೇವರು ತಮ್ಮ ಒಂದು ಪ್ರವಾದಿಗಳನ್ನಿಟ್ಟಿದ್ದಾರೆ, ಸಭಾಪಾಲಕರನ್ನಿಟ್ಟಿದ್ದಾರೆ, ಉಪದೇಶಕರನ್ನಿಟ್ಟಿದ್ದಾರೆ, ಸುವಾರ್ತಿಕರನ್ನಿಟ್ಟಿದ್ದಾರೆ ನಮಗೆ ವಾಕ್ಯವನ್ನು ಸಾರೋದಕ್ಕೆ. ಅದೇ ಸಮಯ ಪವಿತ್ರಾತ್ಮನು ಕೂಡ ನಮ್ಮ ಜೊತೆಯಲ್ಲೇ, ನಮ್ಮ ಒಳಗಡೆನೆ ಇದ್ದಾರೆ. ಅವರು ನಮಗೆ ಅನುದಿನ ಆ ವಾಕ್ಯವನ್ನ ತಿಳಿಸಿಕೊಡುವಂತವರಾಗಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಕುರಿತಾಗಿ ಮಾತನಾಡುವಾಗ ಒಂದು ಸಂಗತಿಯನ್ನು ಅವರು ಹೇಳ್ತಾರೆ. ಅದನ್ನ ಕೇಳ್ರಿ. ಏನಂದ್ರೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮಗೆ ನೆನಪಿಗೆ ತರುವನು. ನೋಡಿ, ಇಲ್ಲಿ ಪರಿಶುದ್ಧಾತ್ಮನು ನಮಗೆ ಎಲ್ಲವನ್ನ ಉಪದೇಶಿಸ್ತಾರಂತೆ. ನಾವು ಆತ್ಮಿಕ ಜೀವನದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮ ಆಹಾರವನ್ನು ನಾವು ತಿನ್ನೋದನ್ನ ಕಲಿಬೇಕು. ಯಾವಾಗ್ಲೂ ಕೂಡ ಇತರರ ಮೇಲೆ ನಾವು ಆತುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಈ ರೀತಿಯಾದಂತ ವಿಡಿಯೋಗಳನ್ನ ನೀವು ನೋಡುವಂಥದ್ದು ಓಕೆ, ಪರವಾಗಿಲ್ಲ, ಆದ್ರೆ ಯಾವಾಗ್ಲೂ ಇದರ ಮೇಲೆ ನೀವು ಆತ್ಕೊಳ್ಬಾರದು. ಎಷ್ಟು ಅಂತ ನಾವು ಇತರರ ಮೇಲೆ ನಾವು ಆತ್ಕೊಳ್ಳೋದಕ್ಕೆ ಸಾಧ್ಯ? ಆ ದೇವರು, ನಾನು ಸೇವಿಸುವಂತ ದೇವರು ನಿಮ್ಮ ದೇವರಲ್ವಾ? ನನಗೆ ಜ್ಞಾನ ಕೊಡುವಂತ ದೇವರು ನಿಮ್ಮ ದೇವರಲ್ವಾ? ಖಂಡಿತವಾಗಿ ನನಗೆ ಜ್ಞಾನ ಕೊಡುವಂತ ದೇವರು, ಸೇವಕರುಗಳಿಗೆ ಜ್ಞಾನ ಕೊಡುವಂತ ದೇವರು, ಉಪದೇಶಕರಿಗೆ, ಪ್ರವಾದಿಗಳಿಗೆ, ಸಭಾಪಾಲಕರಿಗೆ ಜ್ಞಾನ ಕೊಡುವಂತ ದೇವರು ನಿಮಗೂ ಕೂಡ ಕೊಡ್ತಾರೆ. ದೇವರ ವಾಕ್ಯ ಏನು ಹೇಳ್ತದೆ? ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನ ಈ ರೀತಿಯಲ್ಲಿ ಹೇಳ್ತಾರೆ, ಜ್ಞಾನ ಕಡಿಮೆ ಆದವರು ದೇವರ ಹತ್ರ ಕೇಳಿಕೊಳ್ಳ್ರಿ, ಅವ್ರು ಹಂಗಿಸದೆ ಕೊಡ್ತಾರೆ ಎಂಬುದಾಗಿ. ಹೇಗೆ ಕೊಡ್ತಾರೆ? ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಅವರು ಉಪದೇಶ ಮಾಡ್ತಾರೆ ಪ್ರಿಯರೇ. ಅನುದಿನ ನೀವು ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಓದುವುದಾದ್ರೆ ಖಂಡಿತವಾಗಿ ದೇವರಾತ್ಮನು ಆ ದಿನ ನಿಮಗೆ ಏನ್ ಬೇಕಾಗಿದೆಯೋ ಅದನ್ನ ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಅವರು ನಿಮಗೆ ಉಪದೇಶವನ್ನ ಮಾಡ್ತಾರೆ ಪ್ರಿಯರೇ. ಮತ್ತೆ ಅದು ಮಾತ್ರವಲ್ಲ, ದೇವ್ರ ವಾಕ್ಯದಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈ 14ನೇ ಅಧ್ಯಾಯದಲ್ಲಿ ಏನಂತಂದ್ರೆ, ಅವ್ರು ಕೇವಲ ನಮಗೆ ಉಪದೇಶ ಮಾಡುವಂಥದ್ದು ಮಾತ್ರವಲ್ಲ, ನಾವು ಕೇಳಿದಂತ ವಿಷಯಗಳನ್ನ ಅವರು ನಮಗೆ ನೆನಪಿಗೆ ತರ್ತಾರಂತೆ. ಯಾಕಂದ್ರೆ ನಾವು ಮನುಷ್ಯರು, ಮರುವು ನಮ್ಮ ಗುಣ. ಕೆಲವೊಂದು ಸಾರಿ ಹೊರಗಡೆ ಹೋಗುವಾಗ, ಕೆಲವೊಂದು ಶೋಧನೆಗಳು ನಮಗೆ ಎದುರಾಗುವಾಗ, ಕೆಲವೊಂದು ಸವಾಲುಗಳು ನಮಗೆ ಎದುರಾಗುವಾಗ ದೇವರ ವಾಗ್ದಾನಗಳನ್ನ ನಾವು ಕೆಲವೊಂದ್ಸರಿ ಮರ್ತು ಬಿಡ್ತೇವೆ. ಆದ್ರೆ ದೇವರ ಆತ್ಮ ನಮಗೆ ನೆನಪಿಗೆ ತರ್ತಾರೆ ಪ್ರಿಯರೇ. ನಾವೇನೋ ಓದ್ದೇ ಇರುವಂತದ್ದಲ್ಲ, ಯಾವ್ದನ್ನ ನಾವು ಓದಿರ್ತೇವೋ, ಯಾವ್ದನ್ನ ನಾವು ಕೇಳಿಸ್ಕೊಂಡಿರ್ತೇವೋ, ಯಾವ್ದನ್ನ ನಾವು ಧ್ಯಾನ ಮಾಡಿರ್ತೇವೋ ಅದು ನಮ್ಮ ನೆನಪಿಗೆ, ಅಂದ್ರೆ ಈ ಒಂದು ಮನುಷ್ಯನ ಬುದ್ಧಿಗೆ ಅದು ಮರೆತು ಹೋಗಿದ್ರು ಕೂಡ ದೇವರ ಆತ್ಮನು ಅದನ್ನ ಮತ್ತೆ ನಮಗೆ ನೆನಪಿಗೆ ತರ್ತಾರಂತೆ. ನಾವು ಕಷ್ಟದಲ್ಲಿರುವಾಗ, ರೋಗದಲ್ಲಿರುವಾಗ ಏನು ಪ್ರಾರ್ಥಿಸಬೇಕು, ಏನು ಹೇಳಬೇಕು, ಹೇಗೆ ನಾನು ಇರಬೇಕು, ಇದೆಲ್ಲವನ್ನ ಸ್ವಾಮಿ ನಮಗೆ ಹೇಳಿಕೊಡ್ತಾರಂತೆ ಪರಿಶುದ್ಧಾತ್ಮನ ಮೂಲಕವಾಗಿ. ನಾವು ಆ ಸಹಾಯವನ್ನು ಕೇಳ್ತಾ ಇದ್ದೀವ? ಈ ದಿನ ನಾವು 3 ಕಾರ್ಯಗಳನ್ನ ನಾವು ನೋಡಿದ್ವಿ. ಪವಿತ್ರಾತ್ಮ ನಮ್ಮ ಜೀವನದಲ್ಲಿ ಮಾಡುವಂತ 3 ಕಾರ್ಯಗಳು. ಮೊದಲನೇದು, ಪವಿತ್ರಾತ್ಮ ನಮ್ಮನ್ನ ಯೇಸುವಿನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಮತ್ತೆ 2ನೇ ಕಾರ್ಯ ನಾವು ನೋಡಿದ್ವಿ, ಪವಿತ್ರಾತ್ಮನು ನಮ್ಮ ಬಲಹೀನತೆ ಸಮಯದಲ್ಲಿ ನಮಗೋಸ್ಕರ ಪ್ರಾರ್ಥಿಸ್ತಾರೆ. ಪವಿತ್ರಾತ್ಮನಿಗೆ ನಾವು ಸ್ತೋತ್ರ ಹೇಳ್ಬೇಕು, ಯಾಕಂದ್ರೆ ನಮಗೋಸ್ಕರ ಪ್ರಾರ್ಥಿಸುವವರು ಒಬ್ಬರಿದ್ದಾರೆ,
ಹಲ್ಲೆಲೂಯಾ. ನಾವು ನರಳಾಟದಿಂದಿರುವಾಗ, ನಾವು ಬಲಹೀನತೆಯಲ್ಲಿರುವಾಗ, ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯವಾಗದಿರುವಂತ ಸಮಯದಲ್ಲಿ ಪವಿತ್ರಾತ್ಮನು ನಮಗೋಸ್ಕರ ಮಾತಿಲ್ಲದ ನರಳಾಟದಿಂದ ಪ್ರಾರ್ಥಿಸ್ತಾ ಇರುತ್ತೆ. ಮತ್ತೆ ಮೂರನೇದಾಗಿ ನಾವು ನೋಡಿದ್ವಿ, ಪವಿತ್ರಾತ್ಮ ನಮಗೆ ಉಪದೇಶ ಮಾಡ್ತಾರೆ. ನಾವು ವಾಕ್ಯವನ್ನು ತೆರೆಯುವಾಗ, ದೇವರ ವಾಕ್ಯವನ್ನು ತೆರೆದು ನಾವು ಓದುವಾಗ ಅದರಲ್ಲಿರುವಂತ ಗೂಢಾರ್ಥಗಳನ್ನ ಪರಿಶುದ್ಧಾತ್ಮ ನಮಗೆ ತಿಳಿಸಿಕೊಡ್ತಾ ಇರುತ್ತೆ. ಮತ್ತು ಅದು ಮಾತ್ರವಲ್ಲದೆ ನಾವು ಈಗಾಗಲೇ ಓದಿದಂತ ವಾಕ್ಯಗಳು, ಕೇಳಿದಂತ ವಾಕ್ಯಗಳು, ಯಾವ ಪರಿಸ್ಥಿತಿಗೆ ಯಾವ ವಾಕ್ಯಗಳು ಬೇಕೋ ಅದನ್ನ ಪವಿತ್ರಾತ್ಮನು ತಾನೇ ನೆನಪಿಗೆ ತರ್ತಾ ಇರುತ್ತೆ. ಇನ್ನು ಬರುವಂತ ದಿವಸಗಳಲ್ಲಿ ಇನ್ನೂ ಅನೇಕ ಪವಿತ್ರಾತ್ಮನು ಮಾಡುವಂತ ಕಾರ್ಯಗಳನ್ನ ನಾವು ನೋಡೋಣ ಪ್ರೇರೆ. ಸೊ ಇವತ್ತು ನಾವು ಕಲ್ತಂತ ಈ 3 ಸಂಗತಿಗಳು ನಿಮ್ಮ ಜೀವನದಲ್ಲಿ ಇವತ್ತು ನೀವು ಯೇಸುವನ್ನ ಅರ್ಥಕೊಂಡಿರೋದಾದ್ರೆ ಅದು ಪವಿತ್ರಾತ್ಮನ ಮೂಲಕವಾಗಿ. ಅದಕ್ಕಾಗಿ ಪವಿತ್ರಾತ್ಮನಿಗೆ ಸ್ತೋತ್ರ. ಮತ್ತೆ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನೀವು ಕಷ್ಟದಲ್ಲಿರುವಾಗ, ವೇದನೆಯಲ್ಲಿರುವಾಗ, ದುಃಖದಲ್ಲಿರುವಾಗ, ಚಿಂತೆಯಲ್ಲಿರುವಾಗ, ರೋಗದಲ್ಲಿರುವಾಗ, ನಿಮಗೆ ಪ್ರಾರ್ಥನೆ ಮಾಡಕ್ಕೆ ಆಗದಿರುವಂತ ಸಮಯದಲ್ಲೂ ಕೂಡ ನಿಮ್ಮನ್ನ ದೇವರು ರಕ್ಷಿಸಿದ್ದಾರೆ ಅಥವಾ ದೇವರು ಕಾಪಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪವಿತ್ರಾತ್ಮ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ಪವಿತ್ರಾತ್ಮನು ನಿಮಗೆ ಉಪದೇಶ ಮಾಡುವಂತವರಾಗಿದ್ದಾರೆ. ಈ ವಿಷಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ದೇವರಾತ್ಮನೇ ನನಗೆ ಉಪದೇಶ ಮಾಡು, ನಿನ್ನ ವಾಕ್ಯದ ಗೂಢಾರ್ಥವನ್ನು ಹೇಳಿಕೊಡು ಎಂಬುದಾಗಿ ನಾವು ಕರ್ತನ ಪವಿತ್ರಾತ್ಮನನ್ನು ಕೇಳಿಕೊಳ್ಬೇಕು. ಆ ರೀತಿಯಲ್ಲಿ ಪರಿಶುದ್ಧಾತ್ಮ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದಂತ ಸ್ಥಳದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಡ್ರಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪರಿಶುದ್ಧನಾದಂತ ದೇವರೇ, ನಿನ್ನ ಪರಿಶುದ್ಧಾತ್ಮನನ್ನ ಸಹಾಯಕರಾಗಿ ನಮಗೆ ಕಳಿಸಿಕೊಟ್ಟು ಸ್ವಾಮಿ, ಅವರ ಮೂಲಕವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡುವುದಕ್ಕೆ ನಮಗೆ ನೀವು ಬಲವನ್ನು ಕೊಟ್ರಿ. ಮತ್ತೆ ಆ ಪವಿತ್ರಾತ್ಮನು ನಮ್ಮ ಬಲಹೀನತೆಯ ಸಮಯದಲ್ಲಿ ನಮಗಾಗಿ ನಿನ್ನ ಮುಂದೆ ಪ್ರಾರ್ಥಿಸ್ತಾ ಇದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೆ ಅದೇ ಪವಿತ್ರಾತ್ಮನು ನಮಗೆ ಉಪದೇಶ ಮಾಡುತ್ತಾ, ನಮಗೆ ಜ್ಞಾಪಕ ಪಡಿಸುತ್ತಾ, ನಿನ್ನ ವಾಗ್ದಾನಗಳನ್ನ ನಮಗೆ ತಿಳಿಸಿಕೊಡುತ್ತಾ, ನಿನ್ನ ವಾಕ್ಯವನ್ನ ತಿಳಿಸಿಕೊಡುತ್ತಾ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮುಂದೆ ಬರುವಂತ ದಿವಸಗಳಲ್ಲೂ ಕೂಡ ಕರ್ತನೆ, ಇನ್ನೂ ಹೆಚ್ಚಾಗಿ ನಿನ್ನ ಪವಿತ್ರಾತ್ಮನ ಬಗ್ಗೆ ಕಲಿಯುವಾಗ ನಮಗೆ ಜ್ಞಾನ ಕೊಡ್ರಿ. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸ್ರಿ, ಕರ ಹಿಡಿದು ನಡೆಸ್ರಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇನೆ ನನ್ನ ಒಳ್ಳೆ ತಂದೆಯೇ. ಆಮೇನ್, ಆಮೇನ್. ನಾನು ಖಂಡಿತವಾಗಿ ನಂಬ್ತೇನೆ ಪ್ರಿಯರೇ, ದೇವರು ನಿಮ್ಮನ್ನ ಈ ವಾಕ್ಯದ ಮೂಲಕವಾಗಿ ಮುಟ್ಟಿದ್ದಾರೆ ಎಂಬುದಾಗಿ. ಪವಿತ್ರಾತ್ಮನ ಕುರಿತಾಗಿ ಇನ್ನೂ ಅನೇಕ ವಿಷಯಗಳನ್ನ ಬರುವಂತ ದಿವಸಗಳನ್ನ ನಾವು ಕಲೀಲಿಕ್ಕಿದ್ದೇವೆ. ಈ ಒಂದು ವಿಡಿಯೋದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ನಮ್ಮ ಪರಿಚಯ ಇರುವಂತವ್ರ ಜೊತೆಯಲ್ಲಿ ನೀವು ಶೇರ್ ಮಾಡ್ರಿ. ಅವರು ಕೂಡ ವಾಕ್ಯಗಳಲ್ಲಿ ಬಲ ಹೊಂದಲಿ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಆಮೇಲೆ